ನಮ್ಮ ಜೊತೆ ಚನ್ನಪಟ್ಟಣದ ನೂತನ ಶಾಸಕರಾದಂಥ ಸಿ.ಪಿ. ಯೋಗೇಶ್ವರ್ ಅವರು ಇದ್ದಾರೆ. ಸರ್ಕಾರ ಇದೆ, ಯಾವ ರೀತಿ ಅವರು ಚನ್ನಪಟ್ಟಣವನ್ನು ವಿಷನ್ ಇಟ್ಕೊಂಡಿದ್ದಾರೆ ಅಂತೇಳಿ ಮಾತಾಡ್ಸೋಣ. ಸರ್, ಹೊಸದಾಗಿ ಶಾಸಕರಾಗಿದ್ದೀರಿ, ಯಾವ ರೀತಿ ಇರುತ್ತೆ ಮುಂದೆ ಚನ್ನಪಟ್ಟಣ? ಈಗ ಮಾಧ್ಯಮದಲ್ಲಿ ಹೇಳುತ್ತರ ಭಾಳ ಸುಂದರ ಮಾಡ್ತೀನಿ, ಅದ್ಭುತ ಮಾಡ್ತೀನಿ ಅಂತ ಹೇಳ್ಬಿಡೋಕ್ಕಾಗಲ್ಲ. ಒಂದು ಜವಾಬ್ದಾರಿ ಕೆಲಸ. ಈಗಾಗಲೇ ಕುಮಾರಸ್ವಾಮಿ ಅವರು ತಾಲೂಕನ್ನ ಭಾಳ ಹಾಳುಗೆದ್ದು ಬಿಟ್ಟಿದ್ದಾರೆ. ಕಸದ ರಾಶಿ ನೋಡಿದ್ರೆ ಚನ್ನಪಟ್ಟಣ ಟೌನ್ನಲ್ಲಿ. ಅದಕ್ಕೆ ನಾನು ಮೊದಲನಾಗಿ ಇವತ್ತು ಚನ್ನಪಟ್ಟಣ ನಗರಸಭೆ ಸಭೆ ಕರೆದಿದ್ದೀನಿ. ಭಾಳ ಕ್ಲೀನ್ ಮಾಡಬೇಕು ಸಿಸ್ಟಮ್ನ, ಹಂತವಾಗಿ ಅಭಿವೃದ್ಧಿ ಮಾಡ್ತೀವಿ. ಅದರಲ್ಲಿ ಒಂದು ಪ್ರಾಮಾಣಿಕ ಬಹಳ ಪ್ರಮುಖವಾಗಿ ಸರ್, ಚನ್ನಪಟ್ಟಣದ ಫಲಿತಾಂಶವನ್ನು ನೋಡೋದಾದ್ರೆ ಒಕ್ಕಲಿಗ ನಾಯಕತ್ವಕ್ಕೆ ಒಂದಷ್ಟು ವ್ಯತ್ಯಾಸಗಳಾಗ್ತಿದೆ ಅಂತೇಳಿ ದೇವೇಗೌಡರು ಪ್ರಶ್ನಾತೀತ ನಾಯಕರು ಅಂತ ಹೇಳಿದ್ರೆ, ಈ ಬಾರಿ ಒಕ್ಕಲಿಗರು ಕೂಡ ಅಂದ್ಕೊಂಡಂಗೆ JDS ಕೈ ಹಿಡಿದಿಲ್ಲ. ನೋಡ್ರಿ, ದೇವೇಗೌಡರು ಅಧಿಕಾರ ಕಳ್ಕೊಂಡು ಭಾಳ ವರ್ಷಗಳಾಗೋಯ್ತು. ಅವರ ರಾಜಕೀಯ ಜೀವನದಲ್ಲಿ ಒಂದು 5 ವರ್ಷ ಮುಖ್ಯಮಂತ್ರಿ ಆಗಲಿಲ್ಲ, 5 ವರ್ಷ ಪ್ರಧಾನಮಂತ್ರಿ ಆಗಿಲ್ಲ. ಅಲ್ಪ ಅಧಿಕಾರ, ಸುಮ್ಮನೆ ಯಾಮಾರಿಸ್ಕೊಂಡು ಎಲ್ಲ ಒಕ್ಕಲಿಗರನ್ನು ತುಳ್ಕೊಂಡು ಅವರು ಇವತ್ತು ಇಷ್ಟು ವರ್ಷ ನಾಯಕರಾಗಿ ಇದ್ದರು. ಆದರೆ ಇವತ್ತು ಜನ ಅವ್ರನ್ನ ವಯೋಸಹಜ ನಿವೃತ್ತಿಯನ್ನು ಘೋಷಣೆ ಮಾಡಿ ಬೇರೆಯವರಿಗೆ ಅವಕಾಶ ಕೊಡಿ ಅನ್ನೋ ಕೂಗಿ ಇವತ್ತು ಇಡೀ ರಾಜ್ಯದಲ್ಲಿ ಎದ್ದಿದೆ. ಹಾಗಾಗಿ ದೇವೇಗೌಡರ ಹೆಸರು ಪದೇ ಪದೇ ಯಾಕೆ ಹೇಳ್ತೀರಿ? ಅವರು ನಮ್ಮ ತಾತನ ವಯಸ್ಸು 92 ವರ್ಷ ವಯಸ್ಸಾಗಿದೆ. ಅವರು ವಿಶ್ರಾಂತಿ ಜೀವನ ತಗೊಳ್ಳಿ. ಭಾಳ ಜನ ಯುವಕರಿದ್ದಾರೆ ರಾಜ್ಯದಲ್ಲಿ, ಮುಂದಿನ ಸಾರ್ವಜನಿಕ ಜೀವನ ಮಾಡ್ತಾರೆ, ಸೇವೆ ಮಾಡ್ತಾರೆ. JDS ಒಂದಷ್ಟು ಶಾಸಕರು ನಿಮ್ಮ ಸಂಪರ್ಕದಲ್ಲಿದ್ದಾರಾ ಅಂತೇಳಿ ಒಂದಷ್ಟು ಚರ್ಚೆ ಆಗ್ತಿದೆ ಸರ್. ಯಾಕಂತಂದ್ರೆ ಯೋಗೇಶ್ವರ್ ಏನಾದರೂ ನಾಯಕತ್ವ ಕೊಟ್ಟರೆ ಅವ್ರನ್ನೆಲ್ಲರೂ ಕೂಡ ಕಾಂಗ್ರೆಸ್ಗೆ ಕರ್ಕೊಂಡ್ಬರ್ತಾರೆ ಅಂತೇಳಿ ಚರ್ಚೆ. ಈಗ ನಾನು ಆ ಉದ್ದೇಶದಿಂದ ಹೇಳಿಲ್ಲ. ಸ್ವಾಭಾವಿಕವಾಗಿ JDS ಇವತ್ತು ರಾಜ್ಯದಲ್ಲಿ ವಿಶ್ವಾಸ ಕಳ್ಕೊತಾ ಇದೆ. ವಿಶ್ವಾಸ ಕಳ್ಕೊಂಡಂಥ ಪಕ್ಷದಲ್ಲಿ ಶಾಸಕರಿಗೆ ಏನು ಕೆಲಸ? ಅವ್ರು ಪರ್ಯಾಯವಾಗಿ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಅಂತ ಅವ್ರನ್ನ ಉದ್ದೇಶ ಇಟ್ಕೊಂಡು ಹೇಳಿದ್ದೀನಿ. ನಾನೇನು ಯಾವುದೇ ದುರುದ್ದೇಶ ಇಟ್ಟಿಲ್ಲ. ಒಬ್ಬ ಶಾಸಕರು ಭವಿಷ್ಯ ಎಷ್ಟು ಮುಖ್ಯ ನೋಡಿ. ನನ್ನದೇ ಭವಿಷ್ಯ ಎಷ್ಟು ಇವತ್ತು ಅತಂತ್ರ ಸ್ಥಿತಿ ಆಗೋಗಿತ್ತು ಕುಮಾರಸ್ವಾಮಿ ಅವರಿಂದ. ಹಾಗಾಗಿ ನನ್ನಂಗೆ ಬೇರೆಯವ್ರಿಗೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಆ ಮಾತು ಹೇಳಿದ್ದೀನಿ. ಯಾರು ಸಂಪರ್ಕದಲ್ಲಿದ್ದಾರೆ? ಯಾಕಂತಂದ್ರೆ ನೀವು ಕೂಡ ಮೈತ್ರಿಲಿದ್ರಿ, ಒಂದಷ್ಟು ಸಂಪರ್ಕದಲ್ಲಿದ್ದಾರೆ ಯಾರು ಶಾಸಕರು ಅಂತೇಳಿ ಸರ್? ನಾನು ಬೆಳಗಾವಿ ಸೆಷನ್ ಆದಮೇಲೆ ಉತ್ತರ ಕೊಡ್ತೀನಿ. ಕೊನೆಯದಾಗಿ ಸರ್, ಯೋಗೇಶ್ವರ್ ಅವರು ಕಾಂಗ್ರೆಸ್ನಲ್ಲೇ ಉಳ್ಕೋಬೇಕು ಅಂತೇಳಿ ಒಂದಷ್ಟು ಚರ್ಚೆ ಆಗ್ತಿದೆ. ತಮ್ಮ ಭವಿಷ್ಯದಲ್ಲಿ ಕಾಂಗ್ರೆಸ್ನಲ್ಲೇ ಇರ್ತೀರಾ ಅಂತೇಳಿ? ನಾನು ಕಾಂಗ್ರೆಸ್ಸಲ್ಲೇ ಇರ್ತೀನಿ ಕಣಯ್ಯ. ಕಾಂಗ್ರೆಸ್ಸೇ ನನ್ನ ಮಾತೃ ಪಾರ್ಟಿ, ಕಾಂಗ್ರೆಸ್ಸಲ್ಲೇ ಇರ್ತೀನಿ. ಯಾಕಂದ್ರೆ ಒಂದಷ್ಟು ಚರ್ಚೆ ಆಗ್ತದಲ್ಲ ಸರ್, ಕಾಂಗ್ರೆಸ್ ಬಿಡ್ತಾರೆ ಮತ್ತೆ ಅಲ್ಲ BJPಯಿಂದ ಕಾಂಗ್ರೆಸ್ ಬಂದ್ರು ಅಂತೇಳಿ. ಯಾವ ರೀತಿ ಅಂತಿರುತ್ತೆ ಅಂತ ನಿಮ್ಮಿಂದನೇ ನನಗೆ ಅತಂತ್ರ ಆಯ್ತಾ ಇರೋದು. ದಯವಿಟ್ಟು ಕ್ಷಮಿಸಿ. ಇದಿಷ್ಟು ಸಿ.ಪಿ. ಯೋಗೇಶ್ವರ್ ಅವರ ಮಾತು. ರಾಮನಗರದಿಂದ ಪ್ರವೀಣ್ MH, ಪವರ್ ಟಿವಿ.